Good morning students. In the previous class we discussed meaning and features of written constitution. In today's class I am going to explain you the another type of constitution is unwritten constitution. So some nations adopted a written constitution and some nations adopted unwritten constitution, and in some nations constitution is rigid in nature and in some nations constitution is flexible in nature. So the written, unwritten, rigid, flexible, all these are the types of constitution. So according to the political system or according to the nature of the constitutions, the political system, the nature of the political system is also varies from nations to nation. In today's class I am going to explain you the meaning and the features of unwritten constitution and meaning and features of another type of constitution, that is the rigid constitution. First one is meaning of unwritten constitution. Unwritten constitution is a constitution which is carried on by the customs, traditions, usages and practices, which means unwritten constitution is a constitution which is based on customs, traditions, practices and usages. Example for the unwritten constitution is UK. UK constitution is also known as a child by accidents. So unwritten constitution, in simple words, unwritten constitution is a constitution which is not in a written form but it is based on customs, traditions and practices. ನಾವು ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ ಟೈಪ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಅನ್ನು ನೋಡಲಿಕ್ಕಿದ್ದೇವೆ. ಅದು ಯಾವುದು ಅಂತ ಹೇಳಿದರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಥವಾ ಅಲಿಖಿತ ಸಂವಿಧಾನ ಅಂತೇಳಿ ಹೇಳ್ತೇವೆ. ಫಸ್ಟ್ ಒನ್ ಲಿಖಿತ ಸಂವಿಧಾನ, ಎರಡನೇದು ಅಲಿಖಿತ ಸಂವಿಧಾನ ಅಂತೇಳಿ. ಹಾಗೆ ಕಠಿಣ ಸಂವಿಧಾನ, ಸರಳ ಸಂವಿಧಾನ, ಇದೆಲ್ಲ ಏನು ಅಂತ ಹೇಳಿದರೆ ಸಂವಿಧಾನದಲ್ಲಿ ಇರುವಂತಹ ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ಲಿರುವಂತಹ ಕೆಲವೊಂದು ವಿಧಗಳು. ಬೇರೆ ಬೇರೆ ದೇಶಗಳಲ್ಲಿ ನಾವು ಬೇರೆ ಬೇರೆ ವಿಧವಾದಂತಹ ಕಾನ್ಸ್ಟಿಟ್ಯೂಷನ್ಸನ್ನು ನೋಡ್ತೇವೆ. ಸೊ ಈ ಕಾನ್ಸ್ಟಿಟ್ಯೂಷನ್ನ ರಾಜಕೀಯ ವ್ಯವಸ್ಥೆಗೆ ಅನುಗುಣವಾಗಿ ಅಥವಾ ಸಂವಿಧಾನದ ನೇಚರಿಗೆ ಅನುಗುಣವಾಗಿ, ಸ್ವರೂಪಕ್ಕೆ ಅನುಗುಣವಾಗಿ ರಾಜಕೀಯ ಸಂಸ್ಥೆಗಳಲ್ಲೂ ಕೂಡ ಏನಾಗ್ತದೆ ಅಂತ ಹೇಳಿದರೆ ಚೇಂಜಸ್ ಆಗ್ತಾನೆ ಹೋಗ್ತದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈ ಕಾನ್ಸ್ಟಿಟ್ಯೂಷನ್ನ ಆಧಾರದ ಮೇಲೆ ಆ ದೇಶದ ರಾಜಕೀಯ ವ್ಯವಸ್ಥೆ ಕೂಡ ಬದಲಾಗ್ತಾ ಹೋಗ್ತದೆ ಅಂತೇಳಿ ಹೇಳ್ತೇವೆ. ಅದಕ್ಕೆ ನಾವೇನು ಹೇಳೋದು, ನೇಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. on the basis of the nature of the constitution, the nature of the political system also changes from the nation to nation. ಇವತ್ತಿನ ಕ್ಲಾಸಲ್ಲಿ ನಾವು ಅಲಿಖಿತ ಸಂವಿಧಾನ ಅಂದರೇನು, ಅದರ ಲಕ್ಷಣಗಳು ಯಾವುದು, ಮತ್ತು ಕಠಿಣ ಸಂವಿಧಾನ ಅಂದ್ರೇನು, ಅದರ ಲಕ್ಷಣಗಳೇನು ಅಂತೇಳಿ ನೋಡಲಿಕ್ಕಿದ್ದೇವೆ. ಫಸ್ಟ್ ಅಲಿಖಿತ ಸಂವಿಧಾನ ಅಂತೇಳಿ, ಯಾವ ಸಂವಿಧಾನವು ಬರಹ ರೂಪದಲ್ಲಿ ಇರುವುದಿಲ್ವೋ ಆ ಕಾನ್ಸ್ಟಿಟ್ಯೂಷನನ್ನು ನಾವು ಏನಂತ ಹೇಳ್ಬೋದು ಅಂತ ಹೇಳಿದರೆ ಅಲಿಖಿತ ಸಂವಿಧಾನ ಅಂತೇಳಿ ಹೇಳ್ಬೋದು. ಅಥವಾ ಯಾವ ಸಂವಿಧಾನ ಬರಹದ ರೂಪದಲ್ಲಿ ಇಲ್ಲದೆ ರೂಢಿ ಸಂಪ್ರದಾಯಗಳ ಆಧಾರದ ಮೇಲೆ ಆಧಾರಿತವಾಗಿರ್ತದೆ ಆ ಸಂವಿಧಾನವನ್ನು ನಾವು ಅಲಿಖಿತ ಸಂವಿಧಾನ ಅಂತೇಳಿ ಹೇಳ್ಬೋದು. ಎಕ್ಸಾಂಪಲ್ ಅದಕ್ಕೆ ನಾವು ಇಂಗ್ಲೆಂಡ್ ಅಥವಾ ಯು ಕೆಯನ್ನು ಕೊಡ್ತೇವೆ. ಯಾಕೆ ಅಂತ ಹೇಳಿದರೆ ಯು ಕೆಯಲ್ಲಿ only 25% of the administrative informations are in a written form. The remaining 75% of the administrative informations are not in a written form, but it is based on customs, traditions, usages and ಪ್ರಾಕ್ಟೀಸಸ್ ಅಂತೇಳಿ. ನಾವೀಗ ಯು ಕೆಯ ಕಾನ್ಸ್ಟಿಟ್ಯೂಷನನ್ನು ತೆಗೆದು ನೋಡೋದಿದ್ರೆ ಅಲ್ಲಿ ಕೇವಲ 25 ಆಡಳಿತಕ್ಕೆ ಸಂಬಂಧಪಟ್ಟಂತಹ 25% ವಿಷಯಗಳೇನಾಗಿದೆ ಬರೆದಿದ್ದಾರೆ. ಉಳಿದ ಮುಕ್ಕಾಲು ಭಾಗದಷ್ಟು ವಿಷಯಗಳನ್ನು ಅಲ್ಲಿ ಬರೆದಿಲ್ಲ. ಬದಲಾಗಿ ಆ ಉಳಿದ ಮುಕ್ಕಾಲು ಭಾಗದ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಮುಕ್ಕಾಲು ಭಾಗದಷ್ಟು ವಿಷಯಗಳು ಯಾವುದನ್ನು ಆಧರಿಸಿಕೊಂಡಿದೆ ಅಂತ ಹೇಳಿದರೆ ಈ ರೂಢಿ ಮತ್ತು ಸಂಪ್ರದಾಯಗಳನ್ನು ಆಧರಿಸಿಕೊಂಡಿದೆ. ಇದು ಹಾಗೆಯೇ ಬೆಳೀತಾ ಬಂದಿದೆ. ಆ ರೂಢಿ ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಲ್ಲಿ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಆಧರಿಸಿಕೊಂಡಿರ್ತದೆ ಅಂತೇಳಿ. ಹಾಗಾಗಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ಯಾವ ಕಾನ್ಸ್ಟಿಟ್ಯೂಷನ್ ಬರಹ ರೂಪದಲ್ಲಿ ಇಲ್ಲದೆ ರೂಢಿ ಮತ್ತು ಸಂಪ್ರದಾಯಗಳ ಮೇಲೆ ಆಧಾರಿತವಾಗಿರ್ತದೆ ಆ ಸಂವಿಧಾನವನ್ನು ನಾವು ಏನಂತ ಹೇಳ್ಬೋದು ಅಂತ ಹೇಳಿದರೆ ಅಲಿಖಿತ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಅಂತೇಳಿ ಹೇಳ್ಬೋದು. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಇನ್ ಎ ರಿಟನ್ ನೇಚರ್ ಆರ್ ಈಸ್ ನಾಟ್ ಇನ್ ಎ ರಿಟನ್ ಫಾರ್ಮ್ ಬಟ್ ಇಟ್ ಈಸ್ ಬೇಸ್ಡ್ ಆನ್ ಕಸ್ಟಮ್ಸ್, ಟ್ರೆಡಿಷನ್ಸ್ ಆ್ಯಂಡ್
practices. The best example for the unwritten constitution is UK. ಯಾಕೆ ಅಂತಂದರೆ UKಯಲ್ಲಿ ಹೆಚ್ಚಿನ ವಿಷಯಗಳು ಬರದೇ ಇಲ್ಲ, ಅದು ಸಂಪ್ರದಾಯಗಳಿಗೆ ಅನುಗುಣವಾಗಿ ಬೆಳೆದುಕೊಂಡೇ ಬಂದಿದೆ. ರೂಢಿ ಮತ್ತು ಸಂಪ್ರದಾಯಗಳಿಗೆ ಕೆಲವೊಂದು ವಿಷಯಗಳನ್ನು ಮಾತ್ರ ಅಲ್ಲಿ ಬರೆದಿಟ್ಟಿದ್ದಾರೆ ಅಂತೇಳಿ. Next definitions, according to C.F. Strong, a constitution, he says that a unwritten constitution is a constitution which is generally called unwritten if it was grown up on the basis of customs rather than written law ಅಂತೇಳಿ. C.F. Strong ಇದು ವ್ಯೂಸ್ ಕೂಡ ಅದೇ. ಅವರೇನು ಹೇಳೋದು ಅಂತ ಹೇಳಿದ್ರೆ unwritten constitution is a constitution which is grown up on the basis of customs and practices, not on the basis of written law like the written constitution ಅಂತೇಳಿ. C.F. ಸ್ಟ್ರಾಂಗಿನ ವ್ಯೂ ಏನು ಅಂತ ಹೇಳಿದರೆ, ಅವರ ಪ್ರಕಾರ ಆ ಲಿಖಿತ ಸಂವಿಧಾನ ಅಂದರೆ ಏನು ಅಂತ ಹೇಳಿದರೆ, ಅವರ ಪ್ರಕಾರ ಯಾವ ಸಂವಿಧಾನವು ರೂಢಿಗಳು ಮತ್ತು ಸಂಪ್ರದಾಯಗಳ ಮೂಲಕ ಬೆಳೆದು ಬಂದಿದೆಯೇ ಮತ್ತು ಲಿಖಿತ ಕಾನೂನಿನ ಮೇಲೆ ನಿಂತಿಲ್ಲದೆ, ಲಿಖಿತ ಅಥವಾ ರಿಟನ್ ಲಾ, ಲಿಖಿತ ಶಾಸನದ ಮೇಲೆ, ಲಿಖಿತ ಕಾನೂನಿನ ಮೇಲೆ ಆಧಾರಿತವಾಗಿರದೆ ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಬೆಳೆದು ಬಂದಿರುವಂತಹ ಕಾನ್ಸ್ಟಿಟ್ಯೂಷನನ್ನು ಅವರು ಅಲಿಖಿತ ಸಂವಿಧಾನ ಅಂತೇಳಿ ಹೇಳ್ತೇವೆ. ಅಂದರೆ ಈ ಕಾನ್ಸ್ಟಿಟ್ಯೂಷನ್ ಅವರ ಪ್ರಕಾರ ಏನು ಅಂತ ಹೇಳಿದರೆ, ಸಂಪ್ರದಾಯ ಮತ್ತು ರೂಢಿಗಳ ಮೇಲೆ ಆಧಾರಿತವಾಗಿದೆ. ಅಲ್ಲಿ ಯಾವುದೂ ಕೂಡ ರಿಟನ್ ಆಗಿ ಬರೆದಿಡುವ ಕಾನೂನಿನ ಮೂಲಕ ಬಂದಿಲ್ಲ. ಅದೆಲ್ಲವೂ ಹೇಗೆ ಬಂದಿದೆ ಅಂತ ಹೇಳಿದರೆ ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಬಂದಿದೆ ಹೊರತು ಅಲ್ಲಿ ಒಂದು ಲಿಖಿತವಾದಂತಹ ಕಾನೂನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗಾಗಲೇ ಹೇಳಿದಾಗೆ UK ನಾವು ನೋಡೋದಿದ್ರೆ ಅಲ್ಲಿ ಎಲ್ಲವೂ ಹೇಗೆ ಬಂದಿದೆ ಅಂತ ಹೇಳಿದರೆ ಸಂಪ್ರದಾಯದ ಮೂಲಕ ಅದು ಫಾಲೋ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್, ಈವನ್ ಟುಡೇ ಇನ್ UK ಕ್ವೀನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹೆಡ್ ಆಫ್ ದ ನೇಷನ್. ಇವತ್ತಿಗೆ ಕೂಡ UK ಒಂದು ಡೆಮೋಕ್ರೆಟಿಕ್ ದೇಶ ಆಗಿದ್ದರೂ ಕೂಡ ಅಲ್ಲಿ ಇವತ್ತಿಗೂ ಕೂಡ ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ಹೇಳಿದರೆ ಕ್ವೀನ್, ರಾಣಿ ಅಥವಾ ರಾಜಮನೆತನಕ್ಕೆ ಅಷ್ಟೇ ಗೌರವವನ್ನು ಕೊಡ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ಕ್ವೀನನ್ನೇ ಹೆಡ್ ಆಫ್ ದ ನೇಷನ್, ರಾಷ್ಟ್ರದ ಮುಖ್ಯಸ್ಥರು ಅಂತೇಳಿ ಕನ್ಸಿಡರ್ ಮಾಡೋದು. ಇದು ಅಂತ ಅಲ್ಲ, ತುಂಬ ಎಕ್ಸಾಂಪಲ್ ಅನ್ನುವಂಥದ್ದಿದೆ. ಅಲ್ಲಿ ಹೇಗೆ ಈ ಆಡಳಿತ ವ್ಯವಸ್ಥೆಗಳು ಅಥವಾ ರಾಜಕೀಯ ವ್ಯವಸ್ಥೆಗಳು ರೂಢಿ ಮತ್ತು ಸಂಪ್ರದಾಯಗಳನ್ನು ಆಧಾರಿತವಾಗಿದೆ. ರೂಢಿ ಮತ್ತು ಸಂಪ್ರದಾಯಗಳು ಯಾವತ್ತೂ ಕೂಡ ನಮ್ಮ ಸಂಪ್ರದಾಯಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ಅದು ಎಲ್ಲಿ ಕೂಡ ಬರ್ದಿಲ್ಲ. ಬದಲಾಗಿ ಹೇಗೆ ಅದು ಬರ್ದಿಡಲಿಕ್ಕೆ ಸಾಧ್ಯ ಇಲ್ಲ, ರೂಲ್ಸ್ಗಳು ಮಾತ್ರ ಬರ್ದಿಡುವಂಥದ್ದು. ಆಚರಣೆಗಳು ಮತ್ತು ಸಂಪ್ರದಾಯಗಳು ಹೇಗೆ ಅಂತ ಹೇಳಿದರೆ ಅದು ಜನ್ರೇಷನಿಂದ ಜನ್ರೇಷನಿಗೆ, ತಲೆಮಾರಿಂದ ತಲೆಮಾರಿಗೆ ಪಾಸ್ ಆಗುವುದು, ಅದು ಬರ್ದಿಟ್ಟಿರುವುದಿಲ್ಲ. ಹಾಗೆ unwritten ಕೂಡ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಫೀಚರ್ಸ್ ಆಫ್ unwritten ಕಾನ್ಸ್ಟಿಟ್ಯೂಷನ್. First feature of the unwritten constitution is unwritten constitution is not clear in nature. Unwritten constitution is not precise, clear and definite in nature. Unwritten constitution is not clear, precise and definite in nature. ಅಲಿಖಿತ ಸಂವಿಧಾನ ಯಾವಾಗಲೂ ಕೂಡ ಲಿಖಿತ ಸಂವಿಧಾನದ ಹಾಗೆ ಖಚಿತವಾಗಿರುವುದಿಲ್ಲ, ನಿರ್ದಿಷ್ಟವಾಗಿರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಬರ್ದಿಡದೇ ಇರುವ ಕಾರಣ ಅಲ್ಲಿ ಅದು ರಿಟನ್ ಕಾನ್ಸ್ಟಿಟ್ಯೂಷನ್ ಅಷ್ಟು ಕೂಡ ನಿರ್ದಿಷ್ಟವಾಗಿರುವುದಿಲ್ಲ ಮತ್ತು ಖಚಿತತೆಯಿಂದ ಕೂಡ ಕೂಡಿರುವುದಿಲ್ಲ ಅಂತೇಳಿ. ಯಾಕಂತಂದರೆ ನಮಗೆ ರೂಢಿ ಮತ್ತು ಸಂಪ್ರದಾಯಗಳ ಮೇಲೆ ಆಧಾರಿತವಾಗಿರುವ ಕಾರಣ ಅದು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ತುಂಬ ಕ್ಲಿಯರ್ ಆಗಿಲ್ಲದಿರುವ ಕಾರಣ, ಡೆಫಿನೆಟ್ ಆಗದೇ ಇರುವ ಕಾರಣ ಕೆಲವೊಂದು ಸಂದರ್ಭದಲ್ಲಿ ಅದು ಡೌಟ್ಗಳನ್ನು, ಸಂದೇಹಗಳನ್ನು ಮೂಡಿಸುವಂತಹ ಚಾನ್ಸಸ್ ಅನ್ನುವಂಥದ್ದು ಇದೆ. ರಿಟನ್ ಕಾನ್ಸ್ಟಿಟ್ಯೂಷನ್ ಯಾವತ್ತೂ ಕೂಡ ಬರ್ದಿಟ್ಟಿರುವ ಕಾರಣ ಅಲ್ಲಿ ದೆರ್ ಇಸ್ ನೋ ಪ್ಲೇಸ್ ಫಾರ್ ಕನ್ಫ್ಯೂಷನ್ಸ್. ಆದರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನಲ್ಲಿ ಹಾಗಾಗುವುದಿಲ್ಲ, ಅದು ಬರ್ದಿಡದೇ ಇರುವ ಕಾರಣ ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿ ಡೌಟ್ಸ್ಗಳನ್ನು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳಿರ್ತದೆ. ಸೆಕೆಂಡ್ ಒನ್, ಇಟ್ ಈಸ್ ಇವಾಲ್ವ್ಡ್ ಥ್ರೂ ದ ಕಸ್ಟಮ್ಸ್ ಆ್ಯಂಡ್ ಕನ್ವೆನ್ಷನ್ಸ್. ಆಸ್ ಐ ಸೆಡ್ ಅರ್ಲಿಯರ್, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಆನ್ customs and also the traditions. It is not prepared by the constituent assembly like the written constitution. It is based on customs and traditions ಅಂತೇಳಿ. ಎರಡನೇ ಫೀಚರ್ ಯಾವುದು ಅಂತ ಹೇಳಿದರೆ, ಲಿಖಿತ ಸಂವಿಧಾನದ ಹಾಗೆ ಇದನ್ನೊಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನುವಂಥ ಬಾಡಿ ಮಾಡಿರುವುದಿಲ್ಲ.
ಒಂದು ಪೀಪಲ್ಸ್ ಬಾಡಿ ಅನ್ನುವಂಥದ್ದು ಈ ಕಾನ್ಸ್ಟಿಟ್ಯೂಷನನ್ನು ಕ್ರಿಯೇಟ್ ಮಾಡಿರುವುದಿಲ್ಲ. ಬದಲಾಗಿ ಅದು ಹಾಗೆ ಆಚರಣೆಗೆ ಅನುಗುಣವಾಗಿ ಸಂಪ್ರದಾಯಕ್ಕೆ ಅನುಗುಣವಾಗಿ ಬೆಳೆದು ಬಂದಿರ್ತದೆ ಹೊರತು ಇದನ್ನೊಂದು ಕ್ರಿಯೇಟ್ ಮಾಡಿ ಅಥವಾ ಇದನ್ನೊಂದು ಬಾಡಿ ಅನ್ನುವಂಥದ್ದು ರಚಿಸಿರುವುದಿಲ್ಲ. ಯಾವುದೇ ಒಂದು ಸಂಸ್ಥೆಯಿಂದ ಅಥವಾ ಜನರ ಸಂಸ್ಥೆಯಿಂದ ರಚಿತವಾಗಿರುವಂಥ ಕಾನ್ಸ್ಟಿಟ್ಯೂಷನ್ ಆಗಿರುವುದಿಲ್ಲ. ಅದು ಹಾಗೆ ಸಂಪ್ರದಾಯಕ್ಕೆ ಅನುಗುಣವಾಗಿ ಬೆಳೆದು ಬಂದಿರ್ತದೆ. Third one, it can be amended very easily because the unwritten constitution is not in a written form. That is why the government can amend this constitution very easily ಅಂತೇಳಿ. ಈ ಕಾನ್ಸ್ಟಿಟ್ಯೂಷನನ್ನು ತಿದ್ದುಪಡಿ ಮಾಡೋದು ತುಂಬ ಸುಲಭ. ರಿಟನ್ ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ ಮಾಡೋದು ತುಂಬ ಕಷ್ಟ. ಯಾಕಂತಂದರೆ ಅದು ಬರೆದಿಟ್ಟಿರುವ ಕಾರಣ ಆ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದನ್ನು ಅಮೆಂಡ್ ಮಾಡೋದು ತುಂಬ ಕಷ್ಟ. ಆದರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಇನ್ ಎ ರಿಟನ್ ಫಾರ್ಮ್, ಹೆನ್ಸ್ ದ ಗೌರ್ಮೆಂಟ್ ಕ್ಯಾನ್ ಈಸಿಲಿ ಅಮೆಂಡ್ ದ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಸರ್ಕಾರ ಯಾವಾಗ ಬೇಕಾದರೂ ಕೂಡ ಇದನ್ನು ತಿದ್ದುಪಡಿ ಮಾಡ್ಬೋದು. ಯಾಕಂತಂದರೆ ಅದು ಸಂಪ್ರದಾಯಗಳು ಆಚರಣೆಗಳ ಮೇಲೆ ಆಧಾರಿತವಾಗಿರುವ ಕಾರಣ ಸರ್ಕಾರ ಯಾವಾಗ ಬೇಕಾದರೂ ಕೂಡ ಅಥವಾ ಪಾರ್ಲಿಮೆಂಟ್ ಯಾವಾಗ ಬೇಕಾದರೂ ಕೂಡ ಅದನ್ನು ತಿದ್ದುಪಡಿ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, in unwritten constitutions all the informations are not in a unwritten, some informations are in a written form. As I said earlier, in unwritten constitution all the administrative details are not in a unwritten form, some administrative details are in a written form. For example, in UK some of the informations like Magna Carta Act, Petition of Rights, etc., Bill of Rights, etc. are in a written form ಅಂತೇಳಿ. ನಾನು ಈಗಾಗಲೇ ಹೇಳಿದ ಹಾಗೆ ಈಗ UK ಕಾನ್ಸ್ಟಿಟ್ಯೂಷನ್ನೇ ನಾವು ತೆಗೆದುಕೊಂಡು ನೋಡೋದಿದ್ರೆ ಅನ್ರಿಟನ್ ಅಂತ ಹೇಳಿದ ಕೂಡಲೇ ಅಲ್ಲಿ ಎಲ್ಲವೂ ಕೂಡ ಬರೆದಿಟ್ಟಿಲ್ಲ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಎಲ್ಲವೂ ರೂಢಿ ಮತ್ತು ಸಂಪ್ರದಾಯಗಳ ಮೇಲೆ ಆಧಾರಿತವಾಗಿದೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. UKಯಲ್ಲಿ ಅದು ಅನ್ರಿಟನ್ ಆಗಿದ್ದರೂ ಕೂಡ ಅಲ್ಲಿ ಕೆಲವೊಂದು ವಿಷಯಗಳು ನಾನು ಆಗಲೇ ಹೇಳಿದ್ದೀನಿ 25% ಆಫ್ ವಿಷಯಗಳು ಬರೆದಿಟ್ಟಿದ್ದಾರೆ ಅಂತೇಳಿ. ಕೆಲವೊಂದು ವಿಷಯಗಳಲ್ಲಿ ಲಿಖಿತ ರೂಪದಲ್ಲಿದೆ. ಯಾವುದು ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯಗಳು, ಮ್ಯಾಗ್ನಾ ಕಾರ್ಟಾ ಆ್ಯಕ್ಟ್ ಆಗಿರ್ಬೋದು, ಪಿಟಿಷನ್ ಆಫ್ ರೈಟ್ಸ್ ಆಗಿರ್ಬೋದು, ಜನರಿಗೆ ಸಂಬಂಧಪಟ್ಟದ್ದು, ರೈಟ್ಸ್ಗೆ ಸಂಬಂಧಪಟ್ಟದ್ದು. ಈ ಮ್ಯಾಗ್ನಾ ಕಾರ್ಟಾ ಆ್ಯಕ್ಟ್ ಅಂತ ಹೇಳಿದರೆ ಅದು ಫಸ್ಟ್ ಟೈಮ್ ಫಾರ್ ದ ಇಡೀ ವರ್ಲ್ಡಲ್ಲೇ ಜನರಿಗೆ ರೈಟ್ಸನ್ನು ಕೊಟ್ಟಂತಹ ಫಸ್ಟ್ ಆ್ಯಕ್ಟ್ ಯಾವುದು ಅಂತ ಹೇಳಿದರೆ ಮ್ಯಾಗ್ನಾ ಕಾರ್ಟಾ ಆ್ಯಕ್ಟ್ 1215 ಅಂತೇಳಿ. ಈ ಆ್ಯಕ್ಟ್ ಆಗಿರ್ಬೋದು ಅಥವಾ ಪಿಟಿಷನ್ ಆಫ್ ರೈಟ್ಸ್, ಆಲ್ ದೀಸ್ ಆರ್ ಇನ್ ಎ ರಿಟನ್ ಫಾರ್ಮ್. ಇದೆಲ್ಲ ಕೂಡ ಲಿಖಿತ ರೂಪದಲ್ಲಿ ಇದೆ. ಅದರ ಹೆಚ್ಚಿನ ವಿಷಯಗಳು ಮಾತ್ರ ಲಿಖಿತ ರೂಪದಲ್ಲಿ ಇಲ್ಲ. ಸೊ ದೀಸ್ ಆರ್ ದ ಮೀನಿಂಗ್ ಆ್ಯಂಡ್ ಫೀಚರ್ಸ್ ಆಫ್ unwritten constitution. Next, second type of constitution. First type of constitution is written and unwritten. We already discussed first type of constitution, that is written and unwritten. Next, second type of constitution is rigid and flexible constitution. First one, the meaning of rigid constitution. In some nations the constitution is rigid in nature. So rigid constitution means, what is rigid constitution? A rigid constitution is a constitution. A rigid constitution is a constitution which cannot be amended very easily. Rigid constitution is one which cannot be amended very easily. To amend the rigid constitution, the government, parliament must follow the special procedure. So such type of constitution is called as a rigid constitution. Example for the rigid constitution is United States of America. US constitution is one of the rigid constitution in the world. The best example for the rigid constitution ಯಾವುದು ಅಂತ ಹೇಳಿದ್ರೆ United States of America ದ constitution. ಯಾಕೆ ಅಂತ ಹೇಳಿದ್ರೆ USA constitution ಅಷ್ಟು ಕ್ಲಿಷ್ಟಕರವಾದಂತಹ ಸಂವಿಧಾನ ಅಥವಾ ಕಠಿಣ ಸಂವಿಧಾನ ಬೇರೆ ಯಾವುದೇ ದೇಶದಲ್ಲಿ ಕೂಡ ಇಲ್ಲ. ಅಲ್ಲಿರುವಂಥ ಕಾನ್ಸ್ಟಿಟ್ಯೂಷನ್ ಅಷ್ಟು ರಿಜಿಡ್, ಅದನ್ನು ತುಂಬ ಕಠಿಣ ತಿದ್ದುಪಡಿ ಮಾಡುವುದು. ಹಾಗಾಗಿ ಕಠಿಣ ಸಂವಿಧಾನ ಅಂದರೆ ಏನು ಅಂತ ಹೇಳಿದರೆ, ಯಾವ ಸಂವಿಧಾನವನ್ನು ತುಂಬ ಸರಳ ರೀತಿಯಲ್ಲಿ ತಿದ್ದುಪಡಿ ಮಾಡಲಿಕ್ಕಾಗೋದಿಲ್ವೋ ಅದಕ್ಕಾಗಿ ವಿಶೇಷವಾದಂತಹ ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗ್ತದೆ. ಅಂಥ ಕಾನ್ಸ್ಟಿಟ್ಯೂಷನನ್ನು ನಾವೇನಂತ ಹೇಳ್ತೇವೆ? ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಥವಾ ಕಠಿಣ ಸಂವಿಧಾನ ಅಂತೇಳಿ ಹೇಳ್ತೇವೆ. ಯಾಕಂತಂದರೆ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತಂದರೆ ಅಷ್ಟು ಈಸಿ ಇಲ್ಲ, ಅಷ್ಟು ಸುಲಭ ಇಲ್ಲ. ಅದಕ್ಕೋಸ್ಕರ ಒಂದು ವಿಶೇಷವಾದಂತಹ ಪ್ರಕ್ರಿಯೆಯನ್ನೇ
ಸಂಸತ್ತು ಅನ್ನುವಂಥದ್ದು ಫಾಲೋ ಮಾಡಬೇಕಾಗ್ತದೆ, ಅಥವಾ ಕಾಂಗ್ರೆಸ್ ಅನ್ನುವಂಥದ್ದು ಲೆಜಿಸ್ಲೇಚರ್ ಶಾಸಕಾಂಗ ಫಾಲೋ ಮಾಡಬೇಕಾಗ್ತದೆ. ವಿಶೇಷವಾದಂತಹ ಪ್ರಕ್ರಿಯೆಯ ಮೂಲಕ ಅಥವಾ ವಿಶೇಷವಾದಂತಹ ವಿಧಾನದ ಮೂಲಕ ಈ ಕಾನ್ಸ್ಟಿಟ್ಯೂಷನ್ಸನ್ನು ತಿದ್ದುಪಡಿ ಮಾಡಲಿಕ್ಕಾಗುವುದು ಅಂತೇಳಿ. ಈಗ ಎಕ್ಸಾಂಪಲ್ ಆಗಿ USA ಅನ್ನು ನಾವು ಹೇಳ್ತೇವೆ. ಈಗ USA ಕಾನ್ಸ್ಟಿಟ್ಯೂಷನ್ ಯಾಕೆ ಅಷ್ಟು ರಿಜಿಡ್? ವೈ US ಕಾನ್ಸ್ಟಿಟ್ಯೂಷನ್ ಈಸ್ very rigid in nature? Because to amend the US constitution, special majority in both the houses, special majority in House of Representatives and special majority in the Senate is very essential. Without the special majority, 2/3 majority in both the houses of the US Congress, the US constitution cannot be amended ಅಂತೇಳಿ. ಯಾಕೆ US ಕಾನ್ಸ್ಟಿಟ್ಯೂಷನ್ ಅಷ್ಟು ಕಷ್ಟ ಅಂತ ಹೇಳಿದ್ರೆ, USA ಕಾನ್ಸ್ಟಿಟ್ಯೂಷನ್ ಅನ್ನು ತಿದ್ದುಪಡಿ ಮಾಡಬೇಕು ಅಂತ ಇದ್ದರೆ ಅಲ್ಲಿರುವಂತಹ ಲೆಜಿಸ್ಲೇಚರ್ಗೆ ಏನಂತ ಹೇಳ್ತೇವೆ, ಶಾಸಕಾಂಗಕ್ಕೆ ಏನಂತ ಹೇಳ್ತೇವೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹೇಳ್ತೇವೆ. ಹೇಗೆ ನಮ್ಮ ದೇಶದಲ್ಲಿ ಸಂಸತ್ತನ್ನು ಪಾರ್ಲಿಮೆಂಟ್ ಅನ್ನುವಂಥ ಹೆಸರಿನಿಂದ ಕರಿತೇವೆಯಾ, ಹಾಗೆ USA ಯಲ್ಲಿರುವಂತಹ ಸಂಸತ್ತನ್ನು ಕಾಂಗ್ರೆಸ್ ಅನ್ನುವಂಥ ಹೆಸರಿಂದ ಕರಿತೇವೆ. ಅದು ಪಾರ್ಟಿ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅದು ಪಾರ್ಟಿ. USA ಯಲ್ಲಿ ಕಾಂಗ್ರೆಸ್ ಅಂತ ಹೇಳಿದರೆ ಶಾಸಕಾಂಗದ ಹೆಸರು ಅಥವಾ ಲೆಜಿಸ್ಲೇಚರಿನ ಹೆಸರು. ಅಲ್ಲಿ ಕಾಂಗ್ರೆಸ್ನ 2 ಸದನಗಳಿವೆ ಕಾಂಗ್ರೆಸ್ಸಿಗೆ. ಒಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ಸೆಕೆಂಡ್ ಒನ್ ಈಸ್ ಸೆನೆಟ್, ನಮ್ಮಲ್ಲಿ ಲೋಕಸಭೆ ಆ್ಯಂಡ್ ರಾಜ್ಯಸಭೆ ಇದ್ದ ಹಾಗೆ. ಹಾಗೆ ಈ USA ಕಾನ್ಸ್ಟಿಟ್ಯೂಷನನ್ನು ತಿದ್ದುಪಡಿ ಮಾಡಬೇಕು ಅಂತಿದ್ರೆ ಈ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಸೆನೆಟ್ ಎರಡರಲ್ಲೂ ಕೂಡ 2/3 ಮೆಜಾರಿಟಿ ಅನ್ನುವಂಥದ್ದು ಬೇಕಾಗ್ತದೆ. 3/2 ಬಹುಮತ ಅನ್ನುವಂಥದ್ದು ಬೇಕಾಗ್ತದೆ. ಇಲ್ಲ ಅಂತ ಇದ್ದರೆ ಅಲ್ಲಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಹಾಗಾಗಿ ಆ 2/3 ಮೆಜಾರಿಟಿ ತಗೊಳ್ಳೋದು ಅಂತ ಹೇಳಿದರೆ 2 ಸದನದಲ್ಲಿ ತುಂಬ ಕಷ್ಟ. ಹಾಗಾಗಿ ನಾವೇನು ಹೇಳ್ತೇವೆ ಅಂತ ಹೇಳಿದರೆ USA ಕಾನ್ಸ್ಟಿಟ್ಯೂಷನ್ಸ್ ಅನ್ನುವಂಥದ್ದು ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ರಿಜಿಡ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಡೆಫಿನೇಷನ್ಸ್. According to A.V. Dicey, a rigid constitution is one under which certain laws, they are generally known as constitutional law or fundamental laws, which cannot be changed in the same manner as of the ordinary law. A.V. Dicey says that to change or to amend constitutional law and also the fundamental law, in constitutional law and also the fundamental law, special procedure or special procedure is very essential. ಈಗ US ಅಲ್ಲಿ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋದಿದ್ರೆ ಈ ರಿಜಿಡ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಫಂಡಮೆಂಟಲ್ ಲಾಸ್. Some laws can be amended very easily. For example, in rigid constitution also, ordinary laws can be amended very easily, but it is very difficult to amend the constitutional and also the fundamental law. So, to amend the constitutional and also the fundamental law in United States of America, special procedure or the special majority in both the houses of the US Congress is very essential. So, such type of constitution is called as a rigid constitution according to A.V. Dicey ಅಂತೇಳಿ. A.V. Diceyಯ ಪ್ರಕಾರ ಕಠಿಣ ಸಂವಿಧಾನ ಅಂದರೆ ಏನು ಅಂತ ಹೇಳಿದರೆ, ಯಾವ ಸಂವಿಧಾನದಲ್ಲಿ ಸರಳ ಅಥವಾ ಸಾಮಾನ್ಯ ಕಾನೂನಿನ ಹಾಗೆ ಸಂವಿಧಾನಾತ್ಮಕ ಕಾನೂನು ಮತ್ತು ಮೂಲಭೂತ ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕಾಗೋದಿಲ್ವೋ ಆ ಸಂವಿಧಾನವನ್ನು ಕಠಿಣ ಸಂವಿಧಾನ ಅಂತೇಳಿ ಹೇಳ್ಬೋದು. ಯಾವ ಸಂವಿಧಾನದಲ್ಲಿ ಸಾಮಾನ್ಯ ಕಾನೂನುಗಳ ಹಾಗೆ ಸಂವಿಧಾನಾತ್ಮಕ ಕಾನೂನು ಮತ್ತು ಮೂಲಭೂತ ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕಾಗೋದಿಲ್ಲ, ಆ ಸಂವಿಧಾನವನ್ನು ಕಠಿಣ ಸಂವಿಧಾನ ಅಂತ ಹೇಳ್ತಾರೆ ಇವರು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, A.V. Diceyಯ ಪ್ರಕಾರ ಈ ಕಠಿಣ ಸಂವಿಧಾನದಲ್ಲಿ ಎಲ್ಲವನ್ನು ತಿದ್ದುಪಡಿ ಮಾಡೋದು ಕಠಿಣ ಅಂತ ಅಲ್ಲ. ಈಗ ಅಲ್ಲಿ ಸಾಮಾನ್ಯ ಕಾನೂನನ್ನು ತಿದ್ದುಪಡಿ ಮಾಡ್ಬೋದು ಈಸಿಯಾಗಿ, ಆದರೆ ಈ ಸಂವಿಧಾನಾತ್ಮಕ ಕಾನೂನುಗಳು ಮತ್ತು ಮೂಲಭೂತ ಕಾನೂನುಗಳು ಏನಿದೆ ಅದನ್ನು ತಿದ್ದುಪಡಿ ಮಾಡೋದು ತುಂಬ ಕಷ್ಟ. ಯಾಕೆ ಅಂತಂದರೆ ಅದನ್ನು ತಿದ್ದುಪಡಿ ಮಾಡಬೇಕು ಅಂತಿದ್ರೆ ಏನು ಬೇಕು ಅಂತ ಹೇಳಿದರೆ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಸೆನೆಟ್ನಲ್ಲಿ ಬಹುಮತ ಅನ್ನುವಂಥದ್ದು ಬೇಕಾಗ್ತದೆ. ಸೊ ಆ ಥರದ ಕಾನ್ಸ್ಟಿಟ್ಯೂಷನನ್ನು ಏನಂತ ಹೇಳ್ತಾರೆ A.V. Dicey? ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫೀಚರ್ಸ್ ಆಫ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. Features of rigid constitution.
features of rigid constitution. First one, in rigid constitutional law is always superior to an ordinary law, superior than the ordinary law. First feature of the rigid constitution is, in rigid constitutional law always superior than, constitutional law is always superior than the ordinary law, because to amend the constitutional law special majority in both the houses is very essential. To amend the ordinary law, the special majority or the special procedure is not required. And apart from that, in rigid constitution, ordinary laws always formulated according to the principles of the constitution. Hence also constitutional laws are regarded as superior than the ordinary law ಅಂತಲೇ. ಫಸ್ಟ್ ಫೀಚರ್ ಯಾವುದು ಅಂತ ಹೇಳಿದರೆ, ಕಠಿಣ ಸಂವಿಧಾನ ಇದ್ದ ಕಡೆಯಲ್ಲಿ ಸಂವಿಧಾನಾತ್ಮಕ ಕಾನೂನುಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆ. ಸಾಮಾನ್ಯ ಕಾನೂನಿಗೆ ಕಂಪೇರ್ ಮಾಡಿದರೆ ಯಾವುದು ಕಾನೂನು ತುಂಬ ಸುಪೀರಿಯರ್ ಆಗಿರ್ತದೆ, ಶ್ರೇಷ್ಠವಾಗಿರ್ತದೆ ಅಂತ ಹೇಳಿದರೆ ಅದು ಕಾನ್ಸ್ಟಿಟ್ಯೂಷನಲ್ ಲಾ ಅಥವಾ ಸಂವಿಧಾನಾತ್ಮಕ ಕಾನೂನು ಅಂತೇಳಿ. ಯಾಕೆ ಅಂತ ಹೇಳಿದರೆ, ಈ ಸಾಮಾನ್ಯ ಕಾನೂನು ಅನ್ನುವಂಥದ್ದನ್ನು ಯಾವುದು ಮಾಡೋದು ಅಂತ ಹೇಳಿದರೆ ಸರ್ಕಾರ ಮಾಡೋದು, ಲೆಜಿಸ್ಲೇಚರ್ ಶಾಸಕಾಂಗ ಮಾಡೋದು. ಕಾನ್ಸ್ಟಿಟ್ಯೂಷನಲ್ ಲಾವನ್ನು ಯಾರು ಮಾಡಿಟ್ಟಿದ್ದಾರೆ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮಾಡಿರೋದು. ಹಾಗಾಗಿ ಈ ಸಾಮಾನ್ಯ ಕಾನೂನುಗಳನ್ನು ಯಾವ ಪ್ರಕಾರ ಮಾಡೋದು, ಕಾನ್ಸ್ಟಿಟ್ಯೂಷನಲ್ ಲಾಗೆ ಅನುಗುಣವಾಗಿಯೇ ಮಾಡೋದ್ರಿಂದ ನಾವು ಕಾನ್ಸ್ಟಿಟ್ಯೂಷನಲ್ ಲಾಸ್ ಆರ್ ಸುಪೀರಿಯರ್, ಆರ್ಡಿನರಿ ಲಾಸ್ ಆರ್ ಇನ್ಫೀರಿಯರ್ ಅಂತ ಹೇಳ್ತೇವೆ. ಕಾನ್ಸ್ಟಿಟ್ಯೂಷನಲ್ ಲಾ ಯಾವತ್ತೂ ಕೂಡ ಶ್ರೇಷ್ಠವಾಗಿರೋದು ಆರ್ಡಿನರಿ ಲಾಗೆ. ಯಾಕೆಂತಂದರೆ ಇದನ್ನು ತಿದ್ದುಪಡಿ ಮಾಡೋದು ಕಷ್ಟ, ಇದನ್ನು ತಿದ್ದುಪಡಿ ಮಾಡೋದು ಈಸಿ. ಅಲ್ಲದೆ ಈ ಲಾಗಳನ್ನು ಹೇಗೆ ಪ್ರಕಾರ ಮಾಡಬೇಕು ಅಂತ ಹೇಳಿದರೆ ಈ ಲಾಕ್ಕೆ ಅನುಗುಣವಾಗಿಯೇ ಮಾಡಬೇಕು, ಇದಕ್ಕೆ ಎಗೇನ್ಸ್ಟ್ ಆಗಿ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಲಾಸ್ ಆರ್ ಆಲ್ವೇಸ್ superior than the ordinary law. Next, second feature of rigid constitution is it cannot be amended very easily. It cannot be amended very easily. It cannot be amended very easily. ಇದನ್ನು ತಿದ್ದುಪಡಿ ಮಾಡುವುದು ತುಂಬ ಕಷ್ಟ. ಯಾಕೆ ಕಷ್ಟ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ದೇನೆ, ಟು ಅಮೆಂಡ್ ದ rigid constitution special majority in both the houses is very essential. To get the special majority in both the houses is very difficult. That is why rigid constitution is very rigid in nature or it is difficult to amend adle. ಯಾಕೆ ಇದನ್ನು ತಿದ್ದುಪಡಿ ಮಾಡೋದು ಕಷ್ಟ? ಯಾಕೆ ಅಂತಂದರೆ ಇದನ್ನು ತಿದ್ದುಪಡಿ ಮಾಡಬೇಕು ಅಂತ ಇದ್ದರೆ ಎರಡೂ ಸದನದಲ್ಲಿ ವಿಶೇಷ ಬಹುಮತ ಅನ್ನುವಂಥದ್ದು ಬೇಕಾಗ್ತದೆ. ಹಾಗಾಗಿ ನಮ್ಮ ಅದರ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಏನು ಮಾಡಿದ್ದಾರೆ, ಯಾಕೆ ಅದನ್ನು ಕಾನ್ಸ್ಟಿಟ್ಯೂಷನನ್ನು US ಅಲ್ಲಿ ತುಂಬ ಕಷ್ಟ ಮಾಡಿದ್ದಾರೆ ಅಂತ ಹೇಳಿದರೆ, ತುಂಬ ಈಸಿ ಮಾಡಿಬಿಟ್ರೆ ಏನಾಗ್ತದೆ ಅಂತ ಹೇಳಿದರೆ ಗೌರ್ಮೆಂಟ್ ಮೇ ಮಿಸ್ಯೂಸ್ ದ provisions of the constitution or may misuse the constitution to fulfill its interest. That is why to avoid the misuse of the constitution, the makers of the US constitution suggested the very rigid method to amend the ಕಾನ್ಸ್ಟಿಟ್ಯೂಷನ್ ಅಂತಲೇ. ಅದು ತುಂಬ ಈಸಿಯಾಗಿ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಗೌರ್ಮೆಂಟ್ ಅದನ್ನು ದುರುಪಯೋಗ ಮಾಡುವಂಥ ಸಾಧ್ಯತೆ ಇದೆ, ಶಾಸಕಾಂಗ ಅದನ್ನು ದುರುಪಯೋಗ ಮಾಡಿಸುವಂಥ ಸಾಧ್ಯತೆ ಇದೆ, ಅಥವಾ ಪೊಲಿಟಿಷಿಯನ್ಸ್ಗಳು ಅದನ್ನು ದುರುಪಯೋಗ ಪಡಿಸುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇದನ್ನು ತುಂಬ ಕ್ಲಿಷ್ಟಕರ ಅನ್ನುವಂಥದ್ದು ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನೆಕ್ಸ್ಟ್ ಥರ್ಡ್ ಫೀಚರ್ ಆಫ್ ದ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾನ್ಸ್ಟಿಟ್ಯೂಷನಲ್ law is made by a constituent assembly, not a parliament. Third feature of the rigid constitution is a constitutional law is made by a constituent assembly, not a parliament ಅಂತಲೇ. ಪಾರ್ಲಿಮೆಂಟ್ ಯಾವುದನ್ನು ಕಾನೂನು ಮಾಡೋದು? ಆರ್ಡಿನರಿ ಕಾನೂನುಗಳನ್ನು, ಸಾಮಾನ್ಯ ಕಾನೂನುಗಳನ್ನು ಯಾರು ಮಾಡೋದು ಅಂತ ಹೇಳಿದರೆ ಸಂಸತ್ತು ಮಾಡೋದು ಅಥವಾ ಶಾಸಕಾಂಗ ಮಾಡೋದು. ಆದರೆ ಕಾನ್ಸ್ಟಿಟ್ಯೂಷನಲ್ ಲಾವನ್ನು ಯಾರು ಮಾಡಿಟ್ಟಿರೋದು ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಪೀಪಲ್ಸ್ ಬಾಡಿ ಅಥವಾ ಜನರನ್ನು ಒಳಗೊಂಡಂತಹ ಒಂದು
ಬಾಡಿ ಆಗಿರುವಂಥ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮಾಡಿರೋದು. ಯು ಎಸ್ ಎಲ್ಲಿ ಕೂಡ ಅಷ್ಟೇ, ಯು ಎಸ್ ಎ ಕಾನ್ಸ್ಟಿಟ್ಯೂಷನನ್ನು ಮಾಡಿರೋದು ಯಾವುದು ಅಂತ ಹೇಳಿದರೆ ಫಿಲಡೆಲ್ಫಿಯಾ ಕನ್ವೆನ್ಷನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನುವಂಥದ್ದು ಮಾಡಿರೋದು. ಹಾಗಾಗಿ ಎಲ್ಲ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಕೂಡ ಅಷ್ಟೇ ಅದನ್ನು ಮಾಡಿರೋದು ಯಾವುದು ಅಂತ ಹೇಳಿದರೆ ಪೀಪಲ್ಸ್ ಬಾಡಿ ಆದಂತಹ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಆದರೆ ಆರ್ಡಿನರಿ ಲಾವನ್ನು ಪಾರ್ಲಿಮೆಂಟ್ ಮಾಡಿರುವ ಕಾರಣ ಅದು ಇನ್ಫೀರಿಯರ್ ಆಗಿರ್ತದೆ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮಾಡಿರುವಂತಹ ಕಾನ್ಸ್ಟಿಟ್ಯೂಷನಲ್ ಲಾ ಯಾವತ್ತೂ ಕೂಡ ಸುಪೀರಿಯರ್ ಆಗಿರ್ತದೆ. ನೆಕ್ಸ್ಟ್ ಫೋರ್ತ್ ಒನ್ ಇನ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ powers of the government are limited by the constitution. Powers of the government are limited by the constitution. Next feature of the rigid constitution is, in rigid constitution the powers of the government are limited or controlled by the constitution. By explaining the powers and also the functions of the government, the constitution control the powers of the government. Hence the powers of the government in rigid constitution is always limited or controlled. Government always exercise its powers according to the provisions of the constitution ಅಂತೇಳಿ. ಈ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇದ್ದಲ್ಲಿ ಸರ್ಕಾರದ ಅಧಿಕಾರಗಳು ತುಂಬ ಮಿತವಾಗಿರ್ತದೆ, ಲಿಮಿಟೆಡ್ ಆಗಿರ್ತದೆ ಅಥವಾ ನಿಯಂತ್ರಣದಲ್ಲಿರ್ತದೆ. ಯಾವುದು ಲಿಮಿಟ್ ಮಾಡ್ತದೆ ಅಥವಾ ಯಾವುದು ಕಂಟ್ರೋಲ್ ಮಾಡ್ತದೆ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನಲ್ಲಿ ಆ ಸರ್ಕಾರದ ಅಧಿಕಾರಗಳನ್ನು ನಿಯಂತ್ರಣ ಮಾಡುತ್ತದೆ ಅಂತೇಳಿ. ಹೇಗೆ ಅಂತ ಹೇಳಿದರೆ ಸರ್ಕಾರದ ಅಧಿಕಾರಗಳು ಏನು ಅನ್ನೋದನ್ನು ಹೇಳುವುದರ ಮೂಲಕ, ಕ್ಲಿಯರ್ ಆಗಿ ಹೇಳುವುದರ ಮೂಲಕ ಅದು ಸರ್ಕಾರದ ಅಧಿಕಾರವನ್ನು ನಿಯಂತ್ರಿಸ್ತದೆ. ಜುಡಿಷಿಯರಿಯ ಮೂಲಕ ಅದು ನಿಯಂತ್ರಿಸ್ತದೆ. ಅದಲ್ಲದೆ ಇಲ್ಲಿ ಸರ್ಕಾರ ಯಾವತ್ತೂ ಕೂಡ ಹೇಗೆ ಅಧಿಕಾರವನ್ನು ಚಲಾಯಿಸಬೇಕಾಗ್ತದೆ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನ್ನ ಪ್ರಕಾರ, ಸಂವಿಧಾನದಲ್ಲಿ ಹೇಳಿರುವ ಪ್ರಕಾರ ಅಥವಾ ಸಂವಿಧಾನದ ಪ್ರಾವಿಷನ್ಸ್ಗೆ ಅನುಗುಣವಾಗಿ ಇದು ಯಾವತ್ತೂ ಕೂಡ ಅಧಿಕಾರವನ್ನು ಚಲಾಯಿಸಬೇಕಾಗ್ತದೆ. ಹಾಗಾಗಿ ದ ಪವರ್ಸ್ ಆಫ್ ದ ಗೌರ್ಮೆಂಟ್ ಆರ್ ಆಲ್ವೇಸ್ ಲಿಮಿಟೆಡ್. ಲಾಸ್ಟ್ ಒನ್ ಜುಡಿಷಿಯರಿ. ಫಿಫ್ತ್ ಒನ್, ಜುಡಿಷಿಯರಿ interprets the laws made by the legislature. Last provisions of the rigid constitution, last provision of rigid constitution is judiciary interprets the laws made by the legislature. ರಿಜಿಡ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಇಂಡಿಪೆಂಡೆಂಟ್ ಜುಡಿಷಿಯರಿ ಅನ್ನುವಂಥದ್ದು ಇರ್ತದೆ. ರಿಜಿಡ್ ಕಾನ್ಸ್ಟಿಟ್ಯೂಷನ್ ಆಲ್ವೇಸ್ ಕನ್ಸಿಸ್ಟ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ಸೊ ದ ಇಂಡಿಪೆಂಡೆಂಟ್ ಜುಡಿಷಿಯರಿ ಇಂಟರ್ಪ್ರಿಟ್ ಆರ್ ರಿವ್ಯೂ ದ ಲಾಸ್ formulated by the legislature. By interpreting or reviewing the laws of the legislature, the judiciary declares the laws of the government as unconstitutional or ultra vires ಅಂತೇಳಿ. ಲಾಸ್ಟ್ ಒನ್, ಎಲ್ಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇರ್ತದೆ, ಕಠಿಣ ಸಂವಿಧಾನ ಅನ್ನುವಂಥದ್ದು ಇರ್ತದೆ, ಅಲ್ಲಿ ಯಾವತ್ತೂ ಕೂಡ ಸ್ವತಂತ್ರವಾದಂತಹ ನ್ಯಾಯಾಂಗ ಕೂಡ ಇರ್ತದೆ. ಯಾಕೆ ಸ್ವತಂತ್ರವಾದಂತಹ ನ್ಯಾಯಾಂಗ ಅಗತ್ಯ ಅಂತ ಹೇಳಿದರೆ, ಆ ಸ್ವತಂತ್ರವಾದಂತಹ ನ್ಯಾಯಾಂಗ ಜುಡಿಷಿಯರಿ ಏನು ಮಾಡ್ತದೆ ಅಂತ ಹೇಳಿದರೆ ಶಾಸಕಾಂಗ ಮಾಡಿದಂತಹ ಕಾನೂನುಗಳನ್ನು ಪುನರ್ ಪರಿಶೀಲಿಸ್ತದೆ ಅಥವಾ ವಿಮರ್ಶೆ ಮಾಡ್ತದೆ. ಅದು ಶಾಸಕಾಂಗ ಮಾಡಿದಂತಹ ಕಾನೂನು ಅನ್ಕಾನ್ಸ್ಟಿಟ್ಯೂಷನಲ್ಲ ಅಥವಾ ಕಾನ್ಸ್ಟಿಟ್ಯೂಷನಲ್ಲ ಅಂತೇಳಿ ಘೋಷಣೆ ಮಾಡ್ತದೆ ಅಂತೇಳಿ. ಅಂದರೆ ಯಾವಾಗ ಶಾಸಕಾಂಗ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನುಗಳನ್ನು ಮಾಡ್ತದೆ ಆವಾಗ ಜುಡಿಷಿಯರಿ ಏನು ಮಾಡ್ತದೆ, ಆ ಕಾನೂನು ಅನ್ನುವಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ಡಿಕ್ಲೇರ್ ಮಾಡ್ತದೆ, ಅಸಂವಿಧಾನ ಅಂತ ಡಿಕ್ಲೇರ್ ಮಾಡ್ತದೆ. ಆಗ ಆ ಲಾ ಅನ್ನುವಂಥದ್ದು ಜಾರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಈ ಸಚ್ ಪವರ್ ಆಫ್ ದ ಜುಡಿಷಿಯರಿ ಈಸ್ ನೋನ್ ಆ್ಯಸ್ ಎ ಜುಡಿಷಿಯಲ್ ರಿವ್ಯೂ ಅಂತೇಳಿ. ಈ ಅಧಿಕಾರವನ್ನು, ನ್ಯಾಯಾಂಗಕ್ಕೆ ಇರುವಂಥ ಈ ಅಧಿಕಾರಕ್ಕೆ ಏನು ಹೆಸರು ಹೇಳ್ತೇವೆ ಅಂತ ಹೇಳಿದರೆ ನ್ಯಾಯಿಕ ಪುನರ್ವಿಮರ್ಶೆ ಅಂತೇಳಿ. ಭಾರತದಲ್ಲಿ 2 ಕೋರ್ಟುಗಳಿಗೆ ನ್ಯಾಯಿಕ ಪುನರ್ವಿಮರ್ಶೆ ಅಧಿಕಾರವನ್ನು ಕೊಡಲಾಗಿದೆ. ಜುಡಿಷಿಯಲ್ ರಿವ್ಯೂ ಪವರ್ಸನ್ನು 2 ಕೋರ್ಟ್ಸ್ಗೆ ಕೊಡಲಾಗಿದೆ. ಯಾವುದೆಲ್ಲ ಅಂತ ಹೇಳಿದರೆ, ಒಂದು ಸುಪ್ರೀಂ ಕೋರ್ಟ್, ಸೆಕೆಂಡ್ ಒನ್ ಆಲ್ ದ ಸ್ಟೇಟ್ ಹೈಕೋರ್ಟ್ಸ್, ಎಲ್ಲ ರಾಜ್ಯಗಳಲ್ಲಿರುವಂತಹ ರಾಜ್ಯ ಹೈಕೋರ್ಟ್ಗಳಿಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಈ ರೀತಿಯ ಪವರ್ಸ್ ಅನ್ನುವಂಥದ್ದು ಇದೆ. ಸೊ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಕನ್ಸಿಸ್ಟ್ ಇಂಡಿಪೆಂಡೆಂಟ್ ಜುಡಿಷಿಯರಿ. So such independent judiciary interpret or review the laws made by the legislature. So these are
the meaning and features of the rigid constitutions. What are the meaning, what are the features and the meaning of another constitutions, that is the flexible constitution, will be discussed in the coming classes. Thank you.